₹1 ₹1 ₹1 ₹1 ₹1 ಏನೇ ತಗೊಳ್ಳಿ ₹1 ನಮ್ಮ ರೈತರಿಗೆ ಸಿಗುವಂಥ ₹1 ಪ್ರಾಡಕ್ಟು. ಬನ್ನಿ ನೋಡೋಣ. ₹1ಗೆ ನಮ್ಮ ರೈತರಿಗೆ ಈ ಪ್ರಾಡಕ್ಟ್ ಸಿಗುತ್ತಾ? ಇವತ್ತು ಪ್ರತಿಯೊಂದು ಕಂಪ್ನಿನೂ ದುಡ್ಡು ಮಾಡೋಕ್ಕೆ ನಿಂತಿರೋದು. ಆದರೆ ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿನ ನೀವು ಇವತ್ತಿನ ನೋಡ್ತಾ ಇರೋದಲ್ಲ, 5 ವರ್ಷದಿಂದ ನೋಡ್ಕೊಂಡೇ ಬರ್ತಾ ಇದ್ದೀರಾ. ಆವಾಗ ಏನು ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ವಿ, ಈಗಲೂ ಅದನ್ನೇ ಕೊಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಮೊದಲು ಸ್ಟಾರ್ಟ್ ಮಾಡುವಾಗ ನಮ್ಮದು ಇರಲಿಲ್ಲ, ನಾವು ತಗೊಂಡು ಮಾರ್ತಾಯಿದ್ವಿ. ಆವಾಗಲೂ ಸಮೇತ ಪೈಸೆ ಲೆಕ್ಕದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಈ ಪ್ರಾಡಕ್ಟು ನಿಮಗೆ ತೀರಾ ಕಡಿಮೆಗೆ, ಅಂದರೆ ₹1 ಸಿಗಂಗೆ ನಾವು ನಿಮಗೆ ಮಾಡಿಕೊಡ್ತಾಯಿದ್ದೀವಿ. ಇಲ್ಲಿ ನಿಮ್ಮ ಹತ್ರ ಇರೋವಂಥದ್ದು ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ, ಹಣ್ಣಿನ ತೋಟ, ಪ್ರತಿಯೊಂದು ತೋಟಗಳಿಗೆ ನಿಮಗೆ ಇಲ್ಲಿರುವಂಥ ಡ್ರಿಪ್ಪರ್ಸು, ಮಿಸ್ಟು, ಫಿಟ್ಟಿಂಗ್ಸು ಇವೆಲ್ಲ ನಿಮಗೆ ಇವತ್ತು ನಾವು ತರ್ತಾಯಿದ್ದೀವಿ. ಮಾರ್ಚ್ 31ನೇ ತಾರೀಕು ನಾವು ಇದನ್ನು ವಿಡಿಯೋ ಮಾಡ್ತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ, ನಾವು ನಿಮಗೆ ತುಂಬ ಟೈಮ್ ಹೇಳಿದ್ವಿ, ಫಿಟ್ಟಿಂಗ್ಸ್ಗಳು ಅದಕ್ಕೆ ಬೇಕಾಗಿರೋವಂಥ ಅಡಿಕೆ ತೋಟಕ್ಕೆ ನಾವು ಲ್ಯಾಟ್ರಲ್ಲು ನಿಮಗೆ KG ಲೆಕ್ಕ ಕೊಡ್ತಾಯಿದ್ದೀವಿ. KG ₹127 ಅಂತೆ. ಇಡೀ ಕರ್ನಾಟಕದಲ್ಲಿ ಯಾರ ಕೈಯಲ್ಲೂ ಆಗಿಲ್ಲ KG ಕೈಯಲ್ಲಿ ಕೊಡೋಕ್ಕೆ. ಅದರಲ್ಲೂ 10 ವರ್ಷ ಗ್ಯಾರಂಟಿ ಇರೋವಂಥ ಪೈಪು ನಿಮಗೆ ಕೊಡ್ತಾ ಇರೋದು. ಹಿಂದಿನ ವೀಡಿಯೋ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ಈ ವಿಡಿಯೋ ಹೊಸ ರೈತರಿಗೆ ಅನ್ನೋದಕ್ಕಿಂತ ನಮ್ಮ ಹಳೆ ರೈತರು ಏನು ಕಾಯ್ಕೊಂಡು ಕೂತಿದ್ದಾರೆ ಅವರಿಗೋಸ್ಕರ ಅಂತೂ ನಾವು ಇದನ್ನು ವಿಡಿಯೋ ಮಾಡಿ ಬಿಡ್ತಾಯಿದ್ದೀವಿ. ಹೊಸ ರೈತರಿಗೆ ನಾನು ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಮ್ಮ ಕಂಪ್ನಿ ಹೆಸರು ಶ್ರೀ ನಾರಾಯಣಿ ಇರಿಗೇಷನ್. ಬೆಂಗಳೂರಲ್ಲಿರೋದು ನಾಗಸಂದ್ರ ಅಂಚೆಪಾಳ್ಯದ ಅಂದರೆ ನಿಮಗೆ ಜಿಂದಾಲ್ ಫ್ಯಾಕ್ಟ್ರಿ ಏನು ಬರುತ್ತೆ, ಅಲ್ಯೂಮಿನಿಯಂ ಫ್ಯಾಕ್ಟ್ರಿ, ಅದ್ರ ಬ್ಯಾಕ್ ಸೈಡಲ್ಲಿ ನಮ್ಮ ಫ್ಯಾಕ್ಟ್ರಿ ಇರೋದು, ಔಟ್ಲೆಟ್ ಇರೋದು. ಫ್ಯಾಕ್ಟ್ರಿ, ಔಟ್ಲೆಟ್ಟು, ಸ್ಟೋರೇಜು ಇವೆಲ್ಲ ಬಂದ್ಬಿಟ್ಟು ಒಂದೇ ಜಾಗದಲ್ಲಿ ಮಾಡ್ತಾಯಿದ್ದೀವಿ. ಅದು ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀವಿ. ಈಗ ಇನ್ನು ಒಂದು 10-15 ದಿನದಲ್ಲಿ ಎಲ್ಲ ಒಂದೇ ಜಾಗದಲ್ಲಿ ಬರುತ್ತೆ. ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಈಗ ನಿಮಗೆ ಏನಪ್ಪ ₹1 ಸಿಗ್ತಾಯಿದೆ ಅಂತ ಹೇಳಿದ್ರೆ, ಅದನ್ನು ನಾನು ನಿಮಗೆ ಫುಲ್ಲು ಇವತ್ತು ತೋರಿಸ್ತಾ ಇದ್ದೀನಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಅಡ್ಜಸ್ಟಬಲ್ ಡ್ರಿಪ್ಪರು. ಈ ಅಡ್ಜಸ್ಟಬಲ್ ಡ್ರಿಪ್ಪರು ಹೇಗೆ ಅಂತ ಹೇಳಿದ್ರೆ, ಇದು ಲೂಸ್ ಮಾಡಿದಷ್ಟು ನೀರು ಜಾಸ್ತಿ ಬರುತ್ತೆ, ಟೈಟ್ ಮಾಡಿದಷ್ಟು ನೀರು ಕಡಿಮೆ ಆಗುತ್ತೆ. ಇದರಲ್ಲಿ ನಿಮಗೆ 4 ಲೀಟ್ರಿಂದ 35 ಲೀಟ್ರ್ವರೆಗೂ ರಿಲೀಸ್ ಮಾಡಿಸ್ಕೋಬೋದು ನೀವು. ಇದು ಮೇಂಟೆನೆನ್ಸ್ ಇರುತ್ತೆ. ಇದರಲ್ಲಿ 8 ಹೋಲ್ ಇರೋದ್ರಿಂದ ನಿಮಗೆ ಗಿಡಕ್ಕೇನು ತೊಂದರೆ ಇರೋಲ್ಲ. ಗಿಡಕ್ಕೆ ಯಾವ ಥರ ತೊಂದರೆ ಇರೋಲ್ಲ ಅಂದರೆ, ಈಗ ನೋಡಿ, ಈಗ ನಾವು ನಾರ್ಮಲ್ ಡ್ರಿಪ್ಪರ್ ಹಾಕ್ತೀವಿ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಅದು ಕಸ ಕಟ್ಕೊಂಡ್ಬಿಟ್ಟು ಒಳಗಡೆ ಫಿಲ್ಟ್ರು ಕಟ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಮತ್ತು ನೀರು ಬರಲ್ಲ. ಆಮೇಲೆ ಗಿಡ ಬಂದ್ಬಿಟ್ಟು ಯೆಲ್ಲೋ ಕಲರಿಗೆ ತಿರುದ ಮೇಲೆ ಏನಪ್ಪ ಅಲ್ಲಿ ಬರ್ತಾ ಇಲ್ಲ, ಏನಾಗಿದೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಡ್ರಿಪ್ಪರಿಂದ ನೀರು ಬರ್ತಾ ಇಲ್ಲ ಅಂತ. ಆದರೆ ಇದರಲ್ಲಿ ಆ ಥರ ಪ್ರಾಬ್ಲಮ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಇರೋದು 8 ಹೋಲ್ ಇರೋದ್ರಿಂದ ಯಾವುದೋ ಒಂದು ಹೋಲಿಂದ ಬರ್ತಾ ಇರುತ್ತೆ. ಮತ್ತು ನೀರಿನ ಪ್ರಾಬ್ಲಮ್ ಇದ್ದವರಿಗೆ ಇದು ಸೆಟ್ ಆಗುತ್ತೆ. ಆಮೇಲೆ ಲ್ಯಾಂಡು ಲೆವೆಲ್ ಇರಲ್ಲ, ಅಂಥ ಟೈಮಲ್ಲಿ ಇದು ನಿಮಗೆ ಕ್ಲೀನಾಗಿ ಸೆಟ್ ಆಗುತ್ತೆ. ಅದೇ ಫುಲ್ಲು ಫ್ಲಾಟ್ ಆಗಿತ್ತು ಅಂತ ಹೇಳಿದ್ರೆ ಒಂದೇ ಲೆವೆಲಿಗೆ ಬರ್ತಾ ಇರುತ್ತೆ. ಈಗ ಒಂದು ಕಡೆ ನೋಡಿ, ಈಗ ಉದಾಹರಣೆಗೆ ನಿಮಗೆ ಒಂದು ಕಡೆ ಹೈಟ್ ಇರುತ್ತೆ ಅಂದ್ಕೊಳ್ಳಿ, ಇನ್ನೊಂದು ಕಡೆ ಡೌನ್ ಇರುತ್ತೆ ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇದು ಡೌನ್ ಇರೋ ಜಾಗದಲ್ಲಿ ಸ್ವಲ್ಪ ಟೈಟ್ ಮಾಡಿಕೊಂಡು, ಹಪ್ಪಿರೋ ಜಾಗದಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಒಂದೇ ಲೆವೆಲಿಗೆ ನೀವು ಸೆಟ್ ಮಾಡ್ಕೋಬೋದು. ಇದು ಅಡ್ಜಸ್ಟಬಲ್ ಡ್ರಿಪ್ಪರು, ತುಂಬ ರನ್ನಿಂಗ್ ಪ್ರಾಡಕ್ಟ್ ಇದು. ಇದ್ರ ರೇಟು ಈಗ ಬರೀ ₹1 ಏನೇಳಿ, ಈ ಅಡ್ಜಸ್ಟಬಲ್ ಡ್ರಿಪ್ಪರ್ ರೇಟು ₹1 ಈಗ. ಓಕೆ, ನೆಕ್ಸ್ಟು ಮಿಸ್ಟಲ್ಲಿ ತುಂಬ ಟೈಪಲ್ಲಿದೆ ನೋಡಿ, ಇಷ್ಟು ಟೈಪಲ್ಲಿ ಮಿಸ್ಟ್ ಇದೆ, ಸರಿನಾ? ಆದರೆ ಇದರಲ್ಲಿ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಇದರಲ್ಲಿ ಕ್ವಾಲಿಟಿ ಕಡಿಮೆ ಇರುತ್ತೆ, ಸರಿನಾ? ಆ ಕ್ವಾಲಿಟಿ ಬಗ್ಗೆ ಹಿಂದಿನ ವೀಡಿಯೋಗಳಲ್ಲೆಲ್ಲ ಕ್ಲೀನಾಗಿ ನಿಮಗೆ ಹೇಳಿದ್ದೀನಿ ನಾನು. ಯಾಕಂದರೆ ನಾರಾಯಣಿ ಇರಿಗೇಷನ್ ಇರೋದೇ ಕಂಪ್ನಿ ಕ್ವಾಲಿಟಿ ಕೊಡೋದಕ್ಕೆ ಅಂತಲೇ. ಇವತ್ತು ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಂಬರ್ತಾಯಿದ್ದೀನಿ. ಈ ನೋಡಿ, ಈ ವೈಟ್ ಏನು ಕಾಣ್ತಾ ಇದೆ, ಇವು ಮಿಸ್ಟು. ಇದು ತೆಂಗಿನ ತೋಟಕ್ಕೆ ತುಂಬ ಯೂಸ್ಫುಲ್. ಇದು ತುಂಬ ಅಂದರೆ ತುಂಬಾ.
ಇದು ಅಡಿಕೆಗೆ ಯೂಸ್ ಮಾಡೋವಂಥದ್ದು. ಈಗ ಇದ್ರ ಬಗ್ಗೆ ನಾವು ಮಾತಾಡೋಕೆ ಹೋದರೆ, ಈಗ ದೊಡ್ಡ ದೊಡ್ಡ ಹಣ್ಣಿನ ಮರಗಳು, ಅದಾದಮೇಲೆ ನಿಮಗೆ ಹಣ್ಣಿನ ತೋಟಗಳು, ಯಾವ ಥರ ಹಣ್ಣಿನ ತೋಟ ಅಂತ ಹೇಳಿದ್ರೆ ನಿಮಗೆ ಬೇರು ಉದ್ದ ಹೋಗುತ್ತೆ ನೋಡಿ. ಉದ್ದ ಹೋಗುವಂಥ ಬೇರು ತೋಟಗಳಿಗೆ, ಮರಗಳಿಗೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡೋದು. ಏನಕ್ಕೆ ಅಂತ ಹೇಳಿದ್ರೆ, ಇದು ಇಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆದಾಗ ಏನಂದರೆ ಏರಿಯಾ ಜಾಸ್ತಿ ಕವರ್ ಮಾಡುತ್ತೆ. ಒಂದು 4 ಅಡಿವರೆಗೂ ನಿಮಗೆ ಕವರ್ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿಬಿಟ್ಟು ಒಂದು ತೆಂಗಿನ ಮರಕ್ಕೆ 2 ಹಾಕಿಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ರಿಲೀಸು ಬಂದುಬಿಟ್ಟು ನಿಮಗೆ 35 ಲೀಟ್ರಿಂದ 40 ಲೀಟ್ರ್ 50 ಲೀಟ್ರ್ವರೆಗೂ ರಿಲೀಸ್ ಆಗುತ್ತೆ ಇದು. ಅದಾದಮೇಲೆ ಇದರಲ್ಲಿ ಸಿಲ್ಟ್ ಕಟ್ಕೊಳಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಓಲ್ ದೊಡ್ಡದಿದೆ. ಓಲ್ ದೊಡ್ಡದು ಇರೋದ್ರಿಂದ ನಿಮಗೆ ಸಿಲ್ಟ್ ಕಟ್ಕೊಳಲ್ಲ. ಫಿಲ್ಟ್ರು ಇಲ್ಲ ಅಂದರೂ ನಿಮಗೆ ನಡೆಯುತ್ತೆ. ಫಿಲ್ಟ್ರು ಇನ್ನೊಂದು ಫಿಲ್ಟ್ರ್ ಬಗ್ಗೆ ನಾನು ನಿಮಗೆ ಹೇಳಬೇಕು, ಲಾಸ್ಟಲ್ಲಿ ಹೇಳ್ತೀನಿ. ತುಂಬ ಕಡಿಮೆ ಅಂದರೆ ನಿಮಗೆ 20-25 ಸಾವಿರಕ್ಕೆ ಸಿಗ್ತಾ ಇರೋವಂಥ ಸ್ಯಾಂಡ್ ಫಿಲ್ಟ್ರನ್ನ ನಾನು ನಿಮಗೆ 16-17 ಸಾವಿರ ರೂಪಾಯಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಅದರಿಂದ ಮುಂಚೆ ಇದನ್ನು ಮುಗಿಸೋಣ. ಇನ್ನು ಇದು ನಿಮಗೆ ಗೊತ್ತಾಯ್ತಲ್ಲ, ಇದು ಬೇರು ಯಾವ್ದು ಉದ್ದ ಬರುತ್ತೆ ಅವಕ್ಕೆಲ್ಲ ಬಂದುಬಿಟ್ಟು ಈ 1 ಇಂಚಿನ ಮಿಸ್ಟು ನಿಮಗೆ ವರ್ಕ್ ಆಗುತ್ತೆ. ಇದ್ರ ಬೆಲೆನೂ ₹1. ಸರಿನಾ? ಇನ್ನು ಇದು ಬಂದುಬಿಟ್ಟು ನಿಮಗೆ ಈ ಮಿಸ್ಟು ಅಡಿಕೆಗೆ, ಆದರೆ ಟೋಟಲಾಗಿ ಈಗ ನಮ್ಮದು ಯೂಟ್ಯೂಬ್ ಚಾನಲ್ಲು ನೀವು ಓಪನ್ ಮಾಡಿ ನೋಡಿದ್ರೆ ಏನಾಗುತ್ತೆ ಅಂದರೆ, ಅದರಲ್ಲಿ ನಾವು ಹಳೆ ವೀಡಿಯೋಗಳಲ್ಲೆಲ್ಲ ನಾನು ನಿಮಗೆ ಇದ್ರದ್ದು ವೀಡಿಯೋಗಳೆಲ್ಲ ಹಾಕಿದ್ದೀವಿ. ಒಂದು ಸತಿ ನೋಡಿ ಚೆಕ್ ಮಾಡಿ. ಆಮೇಲೆ ಅದರಲ್ಲಿ ಎಲ್ಲ ಥರದ್ದು 1, 2, 3 ಇಲ್ಲ, ಅದರಲ್ಲಿ ಒಂದು 30-40 ವೀಡಿಯೋಗಳಿದ್ದಾವೆ. ಅವೆಲ್ಲ ಬಂದುಬಿಟ್ಟು ನಮ್ಮ ಕಂಪ್ನಿದೆ, ಬೇರೆ ಇನ್ಯಾರ್ದು ಇಲ್ಲ. ಇದು ನಿಮಗೆ ಇದು ಸಮೇತ ಸಿಲ್ಟು ಕಟ್ಕೊಳಲ್ಲ. ಅಂದರೆ ಫಿಲ್ಟ್ರ್ ಏನು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೇಂಟೈನ್ ಆಗುತ್ತೆ. ಇದು ಅಡಿಕೆಗೆ ಏನಕ್ಕಂದರೆ ಇದು ಕೊಡೋದು, ಇದನ್ನು ಅಡಿಕೆ ಹಾಕ್ಬೋದಲ್ಲ ಅಂತ ಹೇಳ್ಬೋದು. ಆದರೆ ಇದು ಏನಕ್ಕಂದರೆ ಏರಿಯಾ ಜಾಸ್ತಿ ಕವರ್ ಮಾಡುತ್ತೆ. ಇದು ಏರಿಯಾ ಕಡಿಮೆ ಕವರ್ ಮಾಡುತ್ತೆ. ಇದು ನಿಮಗೆ 1.5ರಿಂದ 2-2.5 ಅಡಿ, ಲಾಸ್ಟ್ ಫೈನಲ್ ಅಂದರೆ 2.5 ಅಡಿ. ಇದು ನಿಮಗೆ ಸ್ಟಾರ್ಟಿಂಗೇ ಒಂದು 3ರಿಂದ 4-4.5 ಅಡಿ ಕವರ್ ಮಾಡ್ಕೊಂಡ್ಬಿಡುತ್ತೆ. ಹಾಗಾಗ್ಬಿಟ್ಟು ನಮಗೆ ಅಡಿಕೆಗೆ ಬೇಕಾಗಿರೋದು ಎಷ್ಟು? 1 ಅಡಿ 1.5 ಅಡಿ, ಲಾಸ್ಟ್ ಅಂದರೆ 2.5 ಅಡಿ ಇದ್ದರೆ ಸಾಕು ನಮಗೆ. ಇದು ಸಿಲ್ಟು ಕಟ್ಕೊಳಲ್ಲ, ಈಸಿ ಮೇಂಟೆನೆನ್ಸು. ಒಂದು ಲೇಬರ್ ಇಲ್ಲ ಅಂದ್ರೂ ಜಸ್ಟು ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು, ಲೇಬರ್ ಇಲ್ದಲ್ಲೇ ಮೇಂಟೈನ್ ಮಾಡುವಂಥ ಮಿಸ್ಟ್ಗಳು. ಇನ್ನು ಇದ್ರ ಬಗ್ಗೆ ಗೊತ್ತಿದೆ ನಿಮಗೆ, ಊರು ತುಂಬ ಸಿಗುತ್ತೆ. ಹಾಕಿದ ತಕ್ಷಣವೇ ಒಂದು ವಾರಕ್ಕೆ, ಇಲ್ಲಾಂದರೆ ಒಂದು 20 ದಿನಕ್ಕೆ, 23 ಒಂದು 4-5 ತಿಂಗಳಲ್ಲಿ ಕಟ್ಟಾಗ್ಬಿಡುತ್ತೆ. ಇದ್ರದ್ದು ಕಂಪ್ಲೇಂಟು ನಿಮಗೆ ಆಲ್ರೆಡಿ ಗೊತ್ತಿದೆ ಚೆನ್ನಾಗಿ. ಆದರೂ ನಮ್ಮ ಹತ್ರ ಹಳೆ ಸ್ಟಾಕ್ ಇತ್ತು ಅಂತ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಇನ್ನು ಮುಂದೆ ನಮ್ಮ ಹತ್ರ ಸಿಗಲ್ಲ. ಇನ್ನೊಂದು 50,000 ಪೀಸ್ ಇರ್ಬೋದು ಅಷ್ಟೇ. ಇದು ಅದನ್ನು ಹೋದರೆ ಅದು ಮುಗಿಯುತ್ತದು, ಅದೇನು ಮತ್ತೆ ಮಾಡಲ್ಲ. ಇದ್ರ ಬಗ್ಗೆ ಹೇಳೋಣ ಅಂತ ಹೇಳಿದ್ರೆ, ಇದು ಒರಿಜಿನಲ್ ಮೆಟೀರಿಯಲ್ ಅಲ್ಲ. ಒರಿಜಿನಲ್ ಮೆಟೀರಿಯಲಲ್ಲಿ ನಿಮಗೆ ಬರೋದಂದರೆ ಇದು ಒಂದೇ. ಸರಿನಾ? ಈಗ ನಮ್ಮ ಹತ್ರ ಇರೋವಂಥ ಪೀಸನ್ನು ಸೇಲ್ ಮಾಡೋದಕ್ಕೋಸ್ಕರ ಇದು ಒರಿಜಿನಲ್ ಅಂತ ಹೇಳ್ಬೋದಷ್ಟೇ. ಬಟ್ ಇದು ಒರಿಜಿನಲ್ ಪೀಸ್ ಅಲ್ಲ, ಒರಿಜಿನಲ್ ಮೆಟೀರಿಯಲ್ ಅಲ್ಲ. ಇದು ಕಟ್ಟಾಗೋಗುತ್ತೆ. ಇದರಲ್ಲಿ ಮಿಕ್ಸಿಂಗ್ ಏನೂ ಬರಲ್ಲ. ಇದು ಒರಿಜಿನಲ್ ಮೆಟೀರಿಯಲಲ್ಲಿ ಮಾಡೋವಂಥ ಮಿಸ್ಟ್. ಇದ್ರ ರೇಟ್ ಹೇಳಲಿಲ್ಲ ನಿಮಗೆ. ಇದು ಕೂಡ ನಿಮಗೆ ₹1. ಏನು ಸರ್, ಇದಕ್ಕೂ ₹1 ಇದಕ್ಕೂ ₹1 ಅಂತ ಹೇಳಿದ್ರೆ, ಬಟ್ ಇದರಲ್ಲಿ ಏನಂದರೆ ಇದು ಕ್ಯಾವಿಟಿ ಅಂದರೆ ಕ್ಯಾವಿಟಿ ನಿಮಗೆ ಡೈಯಲ್ಲಿ ಏನಾದಂದರೆ ಇದು ಪ್ರೊಡಕ್ಷನ್ ಜಾಸ್ತಿ ತೆಗಿಯೋಕ್ಕಾಗಲ್ಲ, ಇದು ಜಾಸ್ತಿ ತೆಗಿಯೋಕ್ಕಾಗಲ್ಲ. ಹಾಗಾಗ್ಬಿಟ್ಟು ಇವೆಲ್ಲ ಒಂದೇ ಇದರಲ್ಲಿ ಬರುತ್ತೆ. ಇನ್ನು ಇದು ಸೇಮ್ ಮಿಸ್ಟೇ, ಆದರೆ ಇದು ನಿಮಗೆ ಕಲರ್ ಮಿಕ್ಸ್ ಆಗಿರೋದು ಒಂದು ಕನ್ನಕ್ಕಿಂತ ಇದಕ್ಕೆ ಮೆಟೀರಿಯಲ್ ಕ್ವಾಲಿಟಿ ಕಡಿಮೆ. ಇದು ಬಂದ್ಬಿಟ್ಟು ನಿಮಗೆ ₹1 ಬೀಳೋದು. ಇನ್ನು ಈ ರೆಡ್ ಮಿಸ್ಟು, ಈ ಗ್ರೀನ್ ಮಿಸ್ಟು, ಇದರಲ್ಲಿ 20 ಲೀಟ್ರ್ ರಿಲೀಸ್ ಆಗುತ್ತೆ. ಅಂದರೆ ಇದು ನಿಮಗೆ ಸ್ಪ್ರೇ ಇಲ್ಲಿಂದ ಹೊಡೆದು, ಈ ಕಡ್ಡಿ ಇದೆಯಲ್ಲ, ಈ ಕಡ್ಡಿಗೆ ನಿಮಗೆ ಸ್ಪ್ರೇ ಹೊಡೆದ್ಬಿಟ್ಟು ಸ್ಪ್ರೇ ಆಗುತ್ತೆ. ಇದು ಸ್ಪ್ರೆಡ್ ಆಗುತ್ತೆ. ಅಂದರೆ ಈ ಮೇಲ್ಗಡೆ ಕ್ಯಾಪ್ ಏನಿದೆ ಇದಕ್ಕೆ ಹೊಡೆದ್ಬಿಟ್ಟು ಹಿಂಗೆ ಸ್ಪ್ರೆಡ್ ಆಗುತ್ತೆ, ಇದು ಸ್ಪ್ರೇ ಆಗುತ್ತೆ. ಅಂದರೆ ನಿಮಗೆ ನಾವು ಪಾಲಿ ಹೌಸ್ಗಳಲ್ಲಿ ನಾವು ಫಾಗರ್ಗಳು ನೋಡಿರ್ತೀವಿ, ಅಂದರೆ ಫುಲ್ಲು ಫಾಗ್ ಆಗ್ತಾ ಇರುತ್ತೆ, ಅದರಲ್ಲಿ ಹನಿನೇ ಕಾಣಲ್ಲ, ಬರೀ ಮಂಜು ಥರ ಬರುತ್ತೆ, ಆ ಥರ ಬರುತ್ತೆ ಇದು. ಇದು ಗ್ರೀನು, ಇದು ನಿಮಗೆ 40 ಲೀಟ್ರ್ ರಿಲೀಸ್ ಆಗುತ್ತೆ.
ಆದರೆ ನಾನು ಈಗ ಲೀಟ್ರ್ ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ನಲ್ಲ, ಇವೆಲ್ಲ ಬಂದ್ಬಿಟ್ಟು 1 ಗಂಟೆಗೆ ರಿಲೀಸ್ ಆಗೋವಂಥ ನೀರು. ಓಲಿದೆ ನೋಡಿ, ಈ ಓಲಿಂದ ಬರುವಂಥ ನೀರು 40 ಲೀಟ್ರ್ ರಿಲೀಸ್ ಆಗುತ್ತೆ. ಬಟ್ ಸ್ಪ್ರೇ ಆಗುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕೆಲಸದಲ್ಲಂತೂ ಯಾವ ಥರದ್ದು ತೊಂದರೆ ಇಲ್ಲ, ಮೇಂಟೆನೆನ್ಸು ಪರವಾಗಿಲ್ಲ. ಬಟ್ ಇದಕ್ಕೆ ಏನಪ್ಪ ಅಂದರೆ ಆದಷ್ಟು ಸಿಲ್ಟ್ ಕಡಿಮೆ ಇರಬೇಕು. ಫಿಲ್ಟ್ರ್ ಇಲ್ಲ ಅಂದರೂ ನಡೆಯುತ್ತೆ, ಬಟ್ ಕಟ್ಕೊಳತ್ತೆ. ಒಂದು ಪಿನ್ನಾಗಿನ್ನ ಹಾಕ್ಕೊಂಡ್ಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು. ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಮೇನಾಗಿ ನಾವು ಲ್ಯಾಟ್ರಲ್ ತೋಟಕ್ಕೆ ಯೂಸ್ ಮಾಡಿದಾಗ 15 ದಿನಕ್ಕಾದರೂ ಒಂದು ಸತಿ ಲಾಸ್ಟಲ್ಲಿ ಇರೋವಂಥ ಎಂಡ್ ಕ್ಯಾಪು, ನಾವು ಲ್ಯಾಟ್ರಲ್ಲಿಗೆ ಈ ಡ್ರಿಪ್ಪರ್ಗಳೆಲ್ಲ ಹಾಕಿದ ಮೇಲೆ ಲಾಸ್ಟಲ್ಲಿ ಎಂಡ್ ಕ್ಯಾಪ್ ಹಾಕಿರ್ತೀವಿ ಮಡಚಿ, ಸರಿನಾ? ಅದನ್ನು ಓಪನ್ ಮಾಡಿಬಿಟ್ಟು ಒಂದು ಸತಿ ಮೋಟ್ರ್ ಆನ್ ಮಾಡಿದ್ರೆ, ಜಸ್ಟ್ ಒಂದು 2 ನಿಮಿಷ ಮೋಟ್ರ್ ಆನ್ ಮಾಡಿದ್ರೆ ಸಾಕು, ಲ್ಯಾಟ್ರಲ್ಲಿ ಇರೋ ಗಲೀಜೆಲ್ಲ ಹೊರಗಡೆ ಹೋಗಿಬಿಡುತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ಎಂಡ್ ಕ್ಯಾಪ್ ಹಾಕಿಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ಅದು ನಮ್ಮ ರೈತರಿಗೆ ನಾವು ಲ್ಯಾಟ್ರಲ್ಲು ಉಳಿಸ್ಕೊಳೋ ಅಂಥದ್ದು. ಇದು ಯಾವ ಕಂಪ್ನಿದಾಗಲೇ ಆಗಲಿ ಅದೇನು ಇದೆಲ್ಲ. ಈಗ ನಮ್ಮದು ನಾರಾಯಣಿ ಕಂಪ್ನಿದು ನಾವು ಲ್ಯಾಟ್ರಲ್ ಪೈಪಿಗೆ 10 ವರ್ಷ ಗ್ಯಾರಂಟಿ ಕೊಟ್ಟಿದ್ದೀವಿ, ಸರಿನಾ? ಅದು ಏನೇ ಆಗಲಿ, ಪ್ಲಾಸ್ಟಿಕಲ್ಲಿ ಕ್ರ್ಯಾಕ್ ಬರೋದಾಗಲಿ, ಕಟ್ಟಾಗೋದಾಗಲಿ, ಇವೆಲ್ಲ ಏನೇ ಬಂದರೂ 10 ವರ್ಷ ಗ್ಯಾರಂಟಿ ಅದಕ್ಕೆ, ಸರಿನಾ? ಆದರೆ ಈಗ ನಮ್ಮ ಪೈಪು ತೊಗೊಂಡಿದ್ದಿರೋರು ಇರ್ತಾರಲ್ವ, ಅಂಥವ್ರು ಏನು ಮಾಡ್ತೀರಂದರೆ, ನೀವು ನಿಮ್ಮ ಪೈಪನ್ನು ನೀವು ಸೇವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 15 ದಿನಕ್ಕೆ ಒಂದು ಸತಿ ಎಂಡ್ ಕ್ಯಾಪ್ ಓಪನ್ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡಿ, ಒಳಗಿರುವಂಥ ಗಲೀಜೆಲ್ಲ ಹೋಗಿಬಿಡತ್ತೆ. ಇನ್ನು ಈ ಡ್ರಿಪ್ಪರ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ಡ್ರಿಪ್ಪರು ನಿಮಗೆ ನೀರಿನ ಪ್ರಾಬ್ಲಮ್ ಇದ್ದಾಗ ಇದನ್ನು ಯೂಸ್ ಮಾಡ್ಕೋಬೇಕು. ನೀರು ತುಂಬ ಕಡಿಮೆ ಇದೆ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀರ ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ 4 ಲೀಟ್ರು, 8 ಲೀಟ್ರು, 10 ಲೀಟ್ರು, 12 ಲೀಟ್ರು, 14 ಲೀಟ್ರು, 16 ಲೀಟ್ರು ಇಷ್ಟೆಲ್ಲ ರಿಲೀಸ್ ಆಗುವಂಥದ್ದು ಇರುತ್ತೆ. ಇದರಲ್ಲಿ ಒಂದು ಫಿಲ್ಟ್ರ್ ಬರುತ್ತೆ. ಈ ಫಿಲ್ಟ್ರ್ ಕಟ್ಕೊಬಿಡ್ತು ಅಂದರೆ ನೀರು ಬರಲ್ಲ ಹೊರಗಡೆಯಿಂದ, ಮೇಂಟೆನೆನ್ಸ್ ಮಾಡಬೇಕು. ಬಟ್ ನೀರು ಇಲ್ದವರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಫಿಲ್ಟ್ರ್ ಕಂಪಲ್ಸರಿ ಇರಲೇಬೇಕು. ಒಂದು ಸ್ವಲ್ಪ ಗಲೀಜು ಬಂತು ಅಂದ್ರೂ ನೋಡಿ, ಈ ಓಲಲ್ಲಿ ಕಟ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅದು ಮತ್ತೆ ನೀರು ನಿಮಗೆ ಬರಲ್ಲ. ಗಿಡ ಜೋಪಾನ ಮಾಡ್ಕೋಬೇಕಂದ್ರೆ ನೀವು ಮೇಂಟೈನ್ ಮಾಡ್ತಾನೆ ಇರಬೇಕು. ತೋಟಕ್ಕೆ ಡೈಲಿ ಎಂಟ್ರಿ ಕೊಡಬೇಕು. ಗಿಡ ಎಲ್ಲ ನೋಡಬೇಕು. ಯಾವ್ದಾರ ಗಿಡ ಎಲೆ ಹಳದಿ ಆಗ್ಬಿಡ್ತು ಅಂತ ಹೇಳಿದ್ರೆ ನೀವು ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು, ಸರಿ ಅಲ್ಲ? ನಿಮಗೆ ಗೊತ್ತಾಯ್ತಲ್ಲ ಈಗ. ಬಟ್ ಇದು 1 ರೂಪಾಯಿ, ಇದು 1 ರೂಪಾಯಿನೇ, ಇದು 1 ರೂಪಾಯಿನೇ, ಇದು 1 ರೂಪಾಯಿನೇ, ಇದು 1 ರೂಪಾಯಿನೇ. ಅಡ್ಜಸ್ಟಬಲ್ ಡ್ರಿಪ್ಪರ್ ಕೂಡ 1 ರೂಪಾಯಿನೇ. ಇನ್ನು ಮುಂದೆ ನಾರಾಯಣಿ ಇರಿಗೇಷನಲ್ಲಿ ಸಿಗೋದೆಲ್ಲ ಡ್ರಿಪ್ಪರ್ಸ್ಗಳೆಲ್ಲ 1 ರೂಪಾಯಿನೇ. ಇದು ಬಂದುಬಿಟ್ಟು ನಿಮಗೆ 1.5 ರೂಪಾಯಿ ಆಗುತ್ತೆ. ಈ ಡ್ರಿಪ್ಪರ್ 1.5 ರೂಪಾಯಿ ಆಗುತ್ತೆ. ಇನ್ನು ಸ್ಪ್ರಿಂಕ್ಲರ್ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ, ಇದು ವಿಂಕ್ಲರು. ಈ ವಿಂಕ್ಲರ್ ನಿಮಗೆ 30 ಅಡಿ ಕವರ್ ಮಾಡುತ್ತೆ. 30 ಅಡಿ ಕವರ್ ಆಗುತ್ತೆ. ಅಕಸ್ಮಾತ್ ಯಾವ್ದಾರ ಒಂದೇ ಒಂದು ಕೆಲಸ ಮಾಡಲಿಲ್ಲ ಅಂದರೂ ನೀವು ರಿಟರ್ನ್ ಮಾಡ್ಬೋದು. ಯಾಕಂದರೆ ಇದು ಯಾವುದೂ ಒಂದು ದೊಡ್ಡ ಬ್ರ್ಯಾಂಡೆಡ್ ಕಂಪ್ನಿಯಿಂದ ತೊಗೊಂಬಂದು ಕೊಟ್ಟಿರೋವಂಥದ್ದಲ್ಲ ಇದು. ಏನಕ್ಕಂದರೆ ಇದು ನಮ್ಮ ಇಂಡಸ್ಟ್ರಿಗಳಲ್ಲೇ ಮಾಡೋ ಅಂಥದ್ದು. ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಕಂಪ್ನಿಗಳಿದ್ದಾವೆ, ಅಂದರೆ ಒಂದೊಂದು ಚಿಕ್ಕ ಮಿಷನ್ಗಳು ಇಟ್ಕೊಂಡು ನಾವು ಫಸ್ಟು ಅವರನ್ನೇ ನಾವು ಇದು ಮಾಡೋದು. ಯಾಕಂದರೆ ನಾವು ಬ್ರ್ಯಾಂಡೆಡ್ ಕಂಪ್ನಿದು ಇಲ್ಲಿ ಯಾವುದೂ ಫಿಟ್ಟಿಂಗ್ಸು ಇಡೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ, ನಾವು ಈಗ ಇದೊಂದು ಪ್ರಾಬ್ಲಮ್ ಬಂತು ಅಂತ ಹೇಳ್ಕೊಳ್ಳಿ, ಇದನ್ನು ನಾವು ಅವರಿಗೆ ರಿಟರ್ನ್ ಕೊಡ್ಬೋದು. ಅದಾದಮೇಲೆ ಅವ್ರಿಗೆ ಹೇಳಿಬಿಟ್ಟು ಮತ್ತೆ ಮಾಡಿಸ್ಕೋಬೋದು. ಇದುವರೆಗೂ ನಾವು ಒಂದೊಂದು ಸೀಸನಲ್ಲಿ 1 ಲಕ್ಷ 1.5 ಲಕ್ಷ ಈ ಥರ ಪೀಸ್ಗಳೆಲ್ಲ ಸೇಲ್ ಮಾಡ್ತೀವಿ. ಇದು ಅದ್ರ ಮೇಲೂ ಹೋಗುತ್ತೆ. ಬಟ್ ಇದುವರೆಗೂ ಒಂದು ಕಂಪ್ಲೇಂಟ್ ಬರ್ದಲ್ಲೇ ಇರುವಂಥದ್ದು ಈ ವಿಂಕ್ಲರ್. ಶುಂಠಿ, ಅರಶಿನ ಟೋಟಲ್ ನಿಮಗೆ 30 ಅಡಿ ಕವರ್ ಆಗುತ್ತೆ. ಆ ಕಡೆ 15 ಅಡಿ, ಈ ಕಡೆ 15 ಅಡಿ. ಟೋಟಲ್ ಡಯಾ ನಿಮಗೆ 30 ಅಡಿ ಕವರ್ ಮಾಡುತ್ತೆ, ಸರಿಲ್ಲ? ಇನ್ನು ನೆಕ್ಸ್ಟು ಸ್ಪ್ರಿಂಕ್ಲರು. ಇದು ಮೈಕ್ರೋ ಸ್ಪ್ರಿಂಕ್ಲರು, ನಿಮಗೆ ಗೊತ್ತಿದೆ. ಇದು ಎಷ್ಟೋ ವರ್ಷಗಳಿಂದ ಫೇಲೇ ಆಗದೇ ಇರೋಂಥ ಪ್ರಾಡಕ್ಟ್ ಇದು. ಇದು ಫಾಗ್ ಥರ ಬರುತ್ತೆ. ಅಂದರೆ ನಾನು ನಿಮಗೆ ಹೇಳಿದೆ, ಈಗ ಪಾಲಿ ಹೌಸಲ್ಲಿ ಫಾಗ್ ಬರುತ್ತಲ್ಲ, ಅಂದರೆ ಹನಿ ಕಾಣಲ್ಲ, ಬರೀ ನಿಮಗೆ ಮಂಜು ಥರ ಬರುತ್ತೆ, ಈ ಥರದ್ದು. ಈ ಟೋಟಲ್ ಒಂದು ಸಟ್ಟಿಗೆ 10 ರೂಪಾಯಿ. 10 ರೂಪಾಯಿ. ಮತ್ತು ಇದ್ರ ಮೇಲ್ಗಡೆದು ಏನು ಫ್ಲವರ್ ಏನಾರ ನಿಮಗೆ ಕೆಲಸ ಮಾಡ್ದಲೇ ಹಂಗೆ ನಿಂತ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ಇದನ್ನು ನೀವು ರಿಟರ್ನ್ ಕೂಡ ಸಮೇತ ಮಾಡ್ಬೋದು. ಇದು ಟೋಟಲ್ 10 ರೂಪಾಯಿ. ಇದು ಯಾವತ್ತೂ ಕೂಡ ಈಗ ನಾವು ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ನಾರಾಯಣಿ ಇರಿಗೇಷನ್ ಏನಿದೆ ಇದು ಮೊದಲು ಸ್ಟಾರ್ಟ್ ಮಾಡಿದೆ ಸ್ಪ್ರಿಂಕ್ಲರಿಂದಾನೆ.
ಸ್ಪ್ರಿಂಕ್ಲರೇ ಮೇನು. ಈಗ ನಮ್ಮಲ್ಲಿ ಏನೂ ಇರಲಿಲ್ಲ, ನಾವು ಈ ಟ್ಯೂಬು, ಈ ಅಡಾಪ್ಟ್ರು, ಈ ಸ್ಪ್ರಿಂಕ್ಲರ್ಗಳು ಹೊರಗಡೆಯಿಂದ ತೊಗೊಂಡು ಬಂದುಬಿಟ್ಟು ನಾವು ಇದನ್ನು ಮೇಕಿಂಗ್ ಮಾಡಿ ಇದನ್ನು ಮಾರ್ಕೆಟಿಗೆ ಕೊಡ್ತಾಯಿದ್ವಿ. ಎಷ್ಟು ರೂಪಾಯಿಗೆ ಅಂತ ಹೇಳಿದ್ರೆ 4 ರೂಪಾಯಿಗೆ. ಆವಾಗ ರೈತರಿಗೆ ಸಿಗ್ತಾ ಇದ್ದಿದ್ದು ಎಷ್ಟು ಅಂತ ಹೇಳಿದ್ರೆ 8 ರೂಪಾಯಿಗೆ 7 ರೂಪಾಯಿಗೆ ಸಿಗ್ತಾಯಿತ್ತು ರೈತರಿಗೆ ಈ ಪೀಸು. ನಾವು ಮಾರ್ಕೆಟಿಗೆ 4.5 ರೂಪಾಯಿ ಕೊಡ್ತಾಯಿದ್ವಿ. ಈಗಲೂ ಸಮೇತ ಹೋಗಿ ನೋಡಿ, ನಮ್ಮದೇ ಇರುತ್ತೆ, ಬೇರೆ ಯಾರ್ದು ಇರಲ್ಲ. ಅವರಿಗೆ ಬೇರೆ ರೇಟು, ಯಾಕಂದರೆ ಅವರು ಲಾಟ್ ತೊಗೊಳ್ತಾರೆ, ಹಾಗಾಗ್ಬಿಟ್ಟು ಅವರಿಗೆ ಬೇರೆ ರೇಟ್ ಇರುತ್ತೆ. ನಮ್ಮ ರೈತರಿಗೆ ಏನಿದೆ ಅದು 10 ರೂಪಾಯಿಗೆ ನಾವು ಕೊಡ್ತಾಯಿದ್ದೀವಿ. ಬೇರೆ ಕಂಪ್ನಿಗಳಿಗೆಲ್ಲ ಹೋಲಿಸ್ಕೊಂಡ್ರೆ ನಿಮಗೆ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ 23 ರೂಪಾಯಿ, 18 ರೂಪಾಯಿ ಹೀಗೆಲ್ಲ ಇದೆ. ಇದು ಒಂದು ಪೀಸಿಗೆ 23 ರೂಪಾಯಿವರೆಗೂ ಇದೆ. ನೀವು ನೋಡಿರ್ತೀರ, ಯೂಸ್ ಮಾಡಿರ್ತೀರ, ಹಾಗಾಗ್ಬಿಟ್ಟು ನಾನು ಕ್ಲೀನಾಗಿ ಹೇಳ್ತಾ ಇದ್ದೀನಿ. 23 ರೂಪಾಯಿ ಇದೆ. ಅವ್ರದ್ದು ಟೋಟಲ್ ಸ್ಟಿಕ್ ಸಮೇತನೂ ಅಂತ ಹೇಳಿದ್ರೆ 45 ರೂಪಾಯಿ ಇದೆ. ಹೌದೋ ಇಲ್ವೋ ಅಂತ ನೀವೇ ಸ್ವಲ್ಪ ಹೇಳಿ. ಇದ್ರ ಬೆಲೆ 10 ರೂಪಾಯಿ. ಇದು ಯಾವಾಗಲೂ ಸ್ಟಾಕ್ ಇರುತ್ತೆ, ಸ್ಟಾಕ್ ಇಲ್ಲ ಅಂತ ಏನಿರಲ್ಲ. ನಿಮಗೆ ಎಷ್ಟು ಪೀಸ್ ಬೇಕಾದರೂ ಕೊಡ್ತೀವಿ ನಾವು. ಇನ್ನು ಇದು ವಾಷರು, ಇದು ಸಿಂಗಲ್ ಸೈಡ್ ವಾಷರು. ಅಂದರೆ ಇದರಲ್ಲಿ ಈ ವಾಲ್ ಥಿಕ್ನೆಸ್ ಇದೆಯಲ್ಲ, ಇದು ಫುಲ್ ಹೆವಿ ಇದೆ. ವಾಲ್ ಥಿಕ್ನೆಸ್ ಹೆವಿ ಇದೆ. ಇದು ಕೂಡ 1 ರೂಪಾಯಿನೇ ನೋಡಿ. ಇದು ಡಬಲ್ ಸೈಡ್ ವಾಷರು, ಇದು 1.5 ರೂಪಾಯಿ. ಇದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ, 1.5 ರೂಪಾಯಿ ಬರುತ್ತೆ. ಇದು ಫುಲ್ ಹೆವಿ, ಇದು ನಾರಾಯಣಿದು. ಇದು ನಾವೇ ಮಾಡಿಸ್ತಾ ಇರೋವಂಥ ವಾಷರ್. ಇದು 2 ರೂಪಾಯಿ ಬೀಳುತ್ತೆ ಒಂದು ಪೀಸಿಗೆ. ಹೆವಿ ಅಂತ ಹೇಳಿದ್ರೆ ಈ ಥರದ್ದು 2 ಸೇರಿಸ್ಬೇಕು ಇದು ಒಂದಕ್ಕೆ, ಅಷ್ಟು ಹೆವಿ ಬರುತ್ತೆ. ಎಷ್ಟೇ ವರ್ಷ ಆದರೂ ಏನೂ ಆಗಲ್ಲ. ಇವಕ್ಕೇನಕ್ಕೆ ನಾವು ನಿಮಗೆ ಹೆವಿಯಾಗಿ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಾರಾಯಣ್ ಇರಿಗೇಷನ್ನು 7 ವರ್ಷ ಇನ್ಸ್ಟಾಲೇಷನ್ ಮಾಡಿರೋದು. ಅಂದರೆ ಇಡೀ ಇಂಡಿಯಾ ಫುಲ್ಲು 7 ವರ್ಷ ಇನ್ಸ್ಟಾಲೇಷನ್ ಆದಮೇಲೆ ನಾವು ಫ್ಯಾಕ್ಟ್ರಿ ಫೀಲ್ಡಿಗೆ ಬಂದಿರೋದು. ಹಾಗಾಗಿ ನಿಮಗೆ ಎಲ್ಲಿಂದ ಯಾವ್ದು ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಮಗೆ ಕ್ಲೀನಾಗಿ ಗೊತ್ತು. ಅದಕ್ಕೋಸ್ಕರನೇ ನಾವು ಇದು ಮಾಡ್ತಿದ್ದೀವಿ. ಮತ್ತು ಇದು ಕನೆಕ್ಟ್ರು 1 ರೂಪಾಯಿ, ಟೇಕಪ್ಪು 1 ರೂಪಾಯಿ, ಎಂಡ್ ಕ್ಯಾಪು 1 ರೂಪಾಯಿ, ಇಷ್ಟಿದೆ. ಮತ್ತು ನೀವು ಏನಾರು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಬಂದಾಗ ಇವನ್ನೆಲ್ಲ ನೋಡಿ, ಇಲ್ಲಿ ನಿಮಗೆ ಏನು ಐಟಮ್ ಬೇಕೋ ಅವೆಲ್ಲ ನೋಡಿಕೊಂಡು ನೀವು ಪ್ರೈಸು ಕೇಳಿ ಇವೆಲ್ಲ ಸಿಗುತ್ತೆ. ಇದೆಲ್ಲ 10 ರೂಪಾಯಿಗೆ ಸಿಗುತ್ತೆ ಇದು. ಬಟ್ ಇದು ಒರಿಜಿನಲ್ ಮೆಟೀರಿಯಲಲ್ಲಿ ಮಾಡಿರುವಂಥ ಮೆಟೀರಿಯಲ್ ಇದು, ಪ್ರಾಡಕ್ಟ್ ಇದು, ಸರಿನಾ? ಇದರ ಯಾವ ಥರದ್ದು ಮಿಕ್ಸಿಂಗ್ ಇಲ್ಲ. ಇನ್ನು ಇವೆಲ್ಲ ಹೇಳಿದ್ದೀವಿ ಹಳೆ ವಿಡಿಯೋದಲ್ಲಿ ನಿಮಗೆ. ಮತ್ತು ಲ್ಯಾಟ್ರಲ್ ಪೈಪು ಬಂದುಬಿಟ್ಟು ನಿಮಗೆ 10 ವರ್ಷ ಗ್ಯಾರಂಟಿ ಇರುವಂಥದ್ದು. ಲ್ಯಾಟ್ರಲ್ ಪೈಪ್ ಮೇಲೆ ಡೇಟು ಸಮೇತ ಮೆನ್ಷನ್ ಮಾಡಿರ್ತೀವಿ. ಈ ಡೇಟ್ ಮೆನ್ಷನ್ ಮಾಡಿರ್ತೀವಿ. ಆ ಡೇಟು ಇಸ್ಪಿಯಿಂದ 10 ವರ್ಷ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಲ್ಯಾಟ್ರಲ್ ಪೈಪ್ ಕಟ್ಟಾಗೋದು, ಕ್ರ್ಯಾಕ್ ಬರೋದು ಏನೇ ಆಯಿತು ಅಂತ ಹೇಳಿದ್ರು 10 ವರ್ಷದೊಳಗೆ ರಿಟರ್ನ್ ಮಾಡ್ಬೋದು. ಲ್ಯಾಟ್ರಲ್ ಪೈಪ್ ಮೇಲೆ ಸಮೇತನೇ 16 mm ಲ್ಯಾಟ್ರಲ್ಲು ಗೋಲ್ಡ್ ಪೈಪಿಗೆ ಮಾತ್ರ ನಿಮಗೆ ಗ್ಯಾರಂಟಿ ಸಿಗೋದು. ಇನ್ನು 12 mm ಸಿಗುತ್ತೆ. 19 kg ರೋಲು 20 mm, ಸರಿ 20 mm ಸ್ವಲ್ಪ ಜಾಸ್ತಿ ಇದೆ. 20 mm ಬಗ್ಗೆ ಹೇಳೋದು. 16 mm ಅಲ್ಲಿ ನಿಮಗೆ 2 ಟೈಪಲ್ಲಿ ಬರುತ್ತೆ. ಒಂದು 21 kg 400 ಮೀಟ್ರು, ಇನ್ನೊಂದು 23 kg 400 ಮೀಟ್ರು. ನೋಡಿ, ಈಗ 21 kg 400 ಮೀಟ್ರು ಅದು ಬಂದುಬಿಟ್ಟು ನಿಮಗೆ ಸಿಲ್ವರ್ ಬರುತ್ತೆ, ಅದಕ್ಕೆ ಗ್ಯಾರಂಟಿ ಸಿಗಲ್ಲ. 23 kg ಗೋಲ್ಡ್ ಬರುತ್ತೆ, ಅದಕ್ಕೆ 10 ವರ್ಷ ಗ್ಯಾರಂಟಿ ಬರುತ್ತೆ. ಸರಿಯಲ್ಲ? ಈಗ 20 mm ಬರೋಣ. 20 mm ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೋಡಿ, 20 mm ಅಲ್ಲಿ 300 ಮೀಟ್ರು ನಿಮಗೆ 23 kg ಬರುತ್ತೆ. ಅಂದರೆ ನಿಮಗೆ ಅಂಗಡಿಯಲ್ಲಿ 15 kg 14 kg ಬರುತ್ತೆ. 15 ರೂಪಾಯಿ 14 ರೂಪಾಯಿ ಮೀಟ್ರಿಗೆ ಮಾರ್ತಾರೆ, ಹೌದಲ್ವಾ? ಇಲ್ಲಿ ನಿಮಗೆ 23 kg ಹೆವಿ ಬರುತ್ತೆ. ನಿಮಗೆ ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು 8-8.5 ರೂಪಾಯಿ ಬೀಳ್ಬೋದು ಅಷ್ಟೇ.
ಒಂದು ರೋಲಿಗೆ 2921 ರೂಪಾಯಿ ಆಗುತ್ತೆ. 23 kg ಬಂಡಲ್ಲು 300 ಮೀಟ್ರ್ ಬರುತ್ತೆ. 20 mm. ಹೆವಿ ಅಂದರೆ ನೀವು ಅಂದ್ಕೊಂಡಿರೋಂಥ ಹೆವಿಗಿಂತ ಹೆವಿ ಅಂದರೆ ಫುಲ್ ಹೆವಿ ಬರುತ್ತೆ. ಇದು ನೋಡ್ಕೊಳ್ಳಿ, ಅಮುಕ್ತಾ ಇದ್ದೀನಿ ನೋಡಿ, ಅಂತಿಂತ ಹೆವಿ ಬರಲ್ಲ ಇದು. ಇದಕ್ಕೆ ನೀವು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈಗ ನಾನು ನಿಮಗೆ ತೋರಿಸಿದ್ದು ವಿಂಕ್ಲರು ಮತ್ತು ಸ್ಪ್ರಿಂಕ್ಲರು, ಇವಕ್ಕೆಲ್ಲ ಯೂಸ್ ಆಗತ್ತೆ ಇದು. ವಿಂಕ್ಲರು ಮತ್ತು ಸ್ಪ್ರಿಂಕ್ಲರಿಗೆ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಸ್ಪ್ರಿಂಕ್ಲರಿಗೆ ಒಂದು ನಿಮಿಷ ನೋಡಿ, ಸ್ಪ್ರಿಂಕ್ಲರಿಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಓಲ್ ಮಾಡಿಬಿಟ್ಟು ಚುಚ್ಚೋದಷ್ಟೇ. ಇದಕ್ಕೆ ಓಲ್ ಮಾಡಿಬಿಟ್ಟು ಚುಚ್ಚೋದು, ಮೇಲ್ಗಡೆ ಸ್ಟಿಕ್ ಹಾಕ್ಬಿಟ್ಟು ನಿಲ್ಲಿಸೋದು. ನೀವು ನನಗೊಂದು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದರೆ, ನಾನು ನಿಮಗೆ ವೀಡಿಯೋ ಎಲ್ಲ ಕಳಿಸ್ಕೊಡ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಸ್ಪ್ರಿಂಕ್ಲರ್ದು ತೋಟಕ್ಕೆ ಇನ್ಸ್ಟಾಲ್ ಮಾಡಿರೋದು ಅದರದ್ದು ನಿಮಗೆ ವೀಡಿಯೋ ಸಿಗುತ್ತೆ. ಈ ಸ್ಪ್ರಿಂಕ್ಲರ್ನ ಈ ಲ್ಯಾಟ್ರಲಿಗೆ ಚುಚ್ಚಿದರೆ ಮುಗೀತು, ನಿಮಗೆ ಸ್ಪ್ರಿಂಕ್ಲರ್ ರೆಡಿ ಆಯಿತು. ನೆಕ್ಸ್ಟು ವಿಂಕ್ಲರಿಗೆ ಹೇಗೆ ಅಂತ ಹೇಳಿದ್ರೆ, ವಿಂಕ್ಲರು ಫಿಟ್ಟಿಂಗ್ಸ್ ಇದು ನಮ್ಮ ಹತ್ರ PVC ಪೈಪ್ ಸಿಗಲ್ಲ. PVC ಪೈಪ್ ಸಿಗಲ್ಲ, ನಿಮಗೆ ಡೆಮೋಗೆ ಮಾತ್ರ ನಾನು ಇಟ್ಟಿರ್ತೀನಿ ಅಷ್ಟೇ. ಇದು ನಿಮಗೆ 20 mm ಇಂದು ಸ್ಟಿಕ್ ಬರುತ್ತೆ. ಈ 20 mm ಸ್ಟಿಕ್ ಬರುತ್ತೆ, 16 mmಗೂ ಸ್ಟಿಕ್ ಬರುತ್ತೆ, ಎರಡಕ್ಕೂ ಬರುತ್ತೆ. 20 mmಗೆ ಲ್ಯಾಟ್ರಲ್ ಹಾಕ್ಕೊಂಡ್ಬಿಟ್ಟು ನೀವು ವಿಂಕ್ಲರ್ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಹತ್ರ ಹಳೆ ಲ್ಯಾಟ್ರಲ್ ಏನಾರು ಇತ್ತು ಅಂತ ಹೇಳಿದ್ರೆ 16 mmಗೂ ಸ್ಟಿಕ್ ಸಿಗುತ್ತೆ, ಅದನ್ನು ವಿಂಕ್ಲರ್ ಮಾಡ್ಕೋಬೋದು. 20 mmಗೆ ಏನಕ್ಕೆಪ್ಪ ಅಂತ ಹೇಳಿದ್ರೆ ಜಾಸ್ತಿ ಕವರ್ ಮಾಡುತ್ತೆ, ಪ್ರೆಷರ್ ಜಾಸ್ತಿ ಸಿಗುತ್ತೆ. ಹಾಗಾಗ್ಬಿಟ್ಟು ನಾವು ನಿಮಗೆ 20 mm ರೆಫರ್ ಮಾಡ್ತೀವಿ. ಎನಿ ಟೈಮ್ ಸ್ಟಾಕ್ ಇರುತ್ತೆ, ಸ್ಟಾಕ್ ಇರಲ್ಲ ಅಂತ ಏನಿಲ್ಲ. 20 mm 16 mm ಎನಿ ಟೈಮ್ ಸ್ಟಾಕ್ ಇರುತ್ತೆ. ಆಮೇಲೆ ನಿಮಗೆ ರೈನ್ ಪೈಪ್ ಕೂಡ ನಮ್ಮ ಹತ್ರ ಸಿಗ್ತಾಯಿದೆ. ಈಗ ರೈನ್ ಪೈಪು ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಅದು ಹೊರಗಡೆಯಿಂದ ನಾವು ತರಿಸಿ ಕೊಡೋದು, ಅದು ಕೂಡ ಸಿಗ್ತಾಯಿದೆ. 20 mm, ಅದಾದಮೇಲೆ 20 mm, 32 mm, 40 mm ಅಂದರೆ ಅರ್ಧ ಇಂಚು, 1 ಇಂಚು, 1/4 ಇಂಚು. ಇದು ಇದು ರೈನ್ ಪೈಪು ನಮ್ಮ ಹತ್ರ ಸಿಗ್ತಾಯಿದೆ. ಗೊತ್ತಾಯ್ತಲ್ಲ, 12 mm, 20 mm, 16 mm, ನಿಮಗೆ ಏನೇ ಡೌಟ್ ಇತ್ತು ಅಂದ್ರೂ ಒಂದು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ. ಅದಾದಮೇಲೆ ನಮಗೆ ಎಲ್ಲ ಪ್ರಾಡಕ್ಟು ಮತ್ತು ಪ್ರೈಸ್ ಲಿಸ್ಟು ಇವೆಲ್ಲ ನಿಮಗೆ ಕಳಿಸ್ಕೊಡ್ತೀನಿ. ನಮ್ಮ ಹತ್ರ ಈಗ ನಾನು ಏನು ತೋರಿಸ್ದೆ ಅದು ಮಾತ್ರ ಅಲ್ಲ, ನಮ್ಮ ಹತ್ರ ಟೋಟಲಾಗಿ PVC ಫಿಟ್ಟಿಂಗ್ಸು ಸಮೇತನೂ ಸಿಗುತ್ತೆ. PVC ಪೈಪ್ ಸಿಗಲ್ಲ. PVC ಪೈಪ್ ಸಿಗಬೇಕಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಕ್ಯೂರಿಂಗ್ ಆಗಿ ರೆಡಿ ಆಗ್ತಾಯಿದೆ ಜಾಗ. ಈ ಜಾಗಕ್ಕೆ ಶೆಡ್ ರೆಡಿ ಆಗಿಬಿಡ್ತು ಅಂದರೆ ನಿಮಗೆ PVC ಪೈಪು ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ. ಕಾಣ್ತಾ ಇದೆಯಲ್ಲ ಪ್ಲ್ಯಾಟ್ಫಾರ್ಮು, ಇದು ಸ್ವಲ್ಪ ರೆಡಿ ಆಗಬೇಕು, ಕ್ಯೂರಿಂಗ್ ಆಗಬೇಕು. ಅದಾದಮೇಲೆ ನಿಮಗೆ PVC ಪೈಪು ರೆಡಿ ಮಾಡಿಕೊಡ್ತೀವಿ. ಇಲ್ಲಿ ನಿಮಗೆ ಸ್ಟೋರೇಜ್ ಬರುತ್ತೆ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ, ಇಲ್ಲಿ ಸ್ಟೋರೇಜ್ ಬರುತ್ತೆ, ಇಲ್ಲಿ ಔಟ್ಲೆಟ್ ಬರುತ್ತೆ. ಯಾಕಂದರೆ ಈಗ ಇರೋವಂಥ ಜಾಗದ್ದು ಬಾಡಿಗೆ ಜಾಸ್ತಿ ಆಯಿತು. 50 ರೂಪಾಯಿ ಅಡಿ ತೊಗೊಳ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ನಮಗೆ ವರ್ಕೌಟ್ ಆಗ್ತಾ ಇಲ್ಲ. ಈಗ ಪಕ್ಕದಲ್ಲೇ ಒಂದೇ ಜಾಗದಲ್ಲಿ ಎಲ್ಲದೂ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಕೆಲವೇ ದಿನದಲ್ಲಿ ನಿಮಗೆ PVC ಪೈಪಿಂದು PVC ಪೈಪು ನಿಮ್ಮ ಕೈಗೆ ಸಿಗುತ್ತೆ. ಅದು ನಿಮಗೆ ಅಂಗಡಿ ರೇಟ್ ಅಲ್ಲ, ತುಂಬಾ ಕಡಿಮೆ ರೇಟಿಗೆ. ಯಾವುದು 4 kg ಕೊಡಲ್ಲ, ಎಲ್ಲ 6 kg ಇದ್ದೇ ಕೊಡ್ತೀವಿ. ಹೆವಿದಿದ್ರೆ 4 kg ಕೊಡ್ತೀವಿ, ಕಡಿಮೆ ರೇಟು. ಅಂದರೆ ನಿಮಗೊಂದು 300 ರೂಪಾಯಿಗೆ ಸಿಗ್ತಾಯಿದೆ ಅಂತ ಹೇಳಿದ್ರೆ ಒಂದು 180 ರೂಪಾಯಿಗೆ ಆದರೂ ನಿಮಗೆ ನಾನು ನಿಮ್ಮ ಕೈಗೆ ಸಿಗಂಗೆ ಮಾಡಿಕೊಡ್ತೀವಿ. ಫಿಲ್ಟ್ರ್ ಸಿಗುತ್ತೆ, ವೆಂಚುರಿ ಸಿಗುತ್ತೆ, PVC ಫಿಟ್ಟಿಂಗ್ಸ್ ಸಿಗುತ್ತೆ, ಪ್ರತಿಯೊಂದು ಐಟಮು ಇಲ್ಲಿ ಸಿಗುತ್ತೆ. ಇಂಥದ್ದು ಸಿಗಲ್ಲ ಅನ್ನೋದು ಏನಿಲ್ಲ, ಪ್ರತಿಯೊಂದು ಸಿಗುತ್ತೆ. PVC ಪೈಪಲ್ಲಿ ಎಷ್ಟೋ ಜನ ಒಂದೊಂದು ಸೈಜ್ ಸಿಗಲ್ಲ ಅಂದ್ಕೊಂಡು ಏನು ಮಾಡ್ತಾರೆ ಅಂದರೆ ಅಡ್ಜಸ್ಟ್ ಮಾಡ್ಕೊತಾರೆ. ಆ ಅಡ್ಜಸ್ಟ್ ಮಾಡ್ಕೊಳೋ ಅಂಥ ಇದನ್ನೇ ಬಿಟ್ಬಿಡಿ, ನಮ್ಮ ಹತ್ರ ಎಲ್ಲ ಥರದ್ದು ಫಿಟ್ಟಿಂಗ್ಸ್ಗಳು ಸಿಗುತ್ತೆ.
ಗೊತ್ತಾಯ್ತಲ್ಲ, ಇದೆಲ್ಲ ನಿಮಗೆ 1 ರೂಪಾಯಿಗೆ ಇನ್ನು ಮುಂದೆ ನಾವು ನಿಮಗೆ ಕೊಡ್ತಾಯಿದ್ದೀವಿ. ಇಲ್ಲಿ ರೈತರು ಪ್ರತಿಯೊಬ್ಬರು ಯಾರೇ ಆದರೂ ಬರ್ರಿ, ನಿಮಗೆ ನಾವು ಕೊಡ್ತೀವಿ. ನೀವು ವಿಸಿಟ್ ಮಾಡಿ, ನಿಮಗೆ ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಾನು ಲೊಕೇಶನ್ನು, ಪ್ರೈಸ್ ಲಿಸ್ಟು ಇವನ್ನೆಲ್ಲ ನಿಮಗೆ ಕಳಿಸ್ಕೊಡ್ತೀನಿ. ನೀವು ಬನ್ನಿ, ತೊಗೊಂಡೋಗಿ. ಇದು ರೈತರಿಗೋಸ್ಕರ ಇರೋ ಅಂಥ ಕಂಪ್ನಿ. ಹಳೆ ವಿಡಿಯೋ ಎಲ್ಲ ಕ್ಲೀನಾಗಿ ನೋಡಿ, ಅದರಲ್ಲೆಲ್ಲ ನಿಮಗೆ ಲ್ಯಾಟ್ರಲ್ ಪೈಪಿಂದಾಗಲಿ ಅದರದ್ದು ಕ್ವಾಲಿಟಿ ಆಗಲಿ ಪ್ರತಿಯೊಂದು ನಾನು ನಿಮಗೆ ತಿಳಿಸಿದ್ದೀವಿ. ಭಾನುವಾರ ರಜಾ ಇರುತ್ತೆ, ಭಾನುವಾರ ಬಿಟ್ಟು ಬಾಕಿ ದಿನ ಎಲ್ಲ ಓಪನ್ ಇರುತ್ತೆ. ಬನ್ನಿ.